ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾವು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತಹ ಒಂದು ಲೇಖನವನ್ನು ನೋಡ್ತಾ ಇದ್ವಿ. ತದನಂತರ ಚತುರನ ಚಾತುರ್ಯ. ಈಗ ಚತುರನ ಚಾತುರ್ಯ ಅನ್ನುವಂಥದ್ದು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ಬಟ್ ಆದರೆ ನಂತರದ ಅಕಾಡೆಮಿಕ್ಕಿನಲ್ಲಿ ಏನಾದರೂ ನಿಮಗೆ ಆ ಸಿಲೆಬಸ್ಸಿಗೆ ಅದನ್ನು ಕನ್ಸಿಡರ್ ಮಾಡಿದರೆ ನಿಮಗೆ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಆಮೇಲೆ ಹಳೆಗನ್ನಡದ ಒಂದು ಭಾಗವನ್ನು ನಾನು ನಿಮಗೆ ಪರಿಚಯ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಚತುರನ ಚಾತುರ್ಯ ಯಾದವ ಕವಿ ಬರೆದಿರುವಂತಹ ಒಂದು ಗದ್ಯ ಭಾಗ. ಕಲಾವತಿ ಪರಿಣಯಂ ಗ್ರಂಥದ ಕರ್ತೃ ಯಾದವ ಕವಿ. ಚಿಕ್ಕಬಳ್ಳಾಪುರ ಇವನ ಜನ್ಮಸ್ಥಳ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪಂಡಿತನಾಗಿದ್ದ ಅಂತೇಳಿ ತಿಳಿದು ಬರುತ್ತೆ. ಉಭಯ ಕವಿ, ವಿಚಕ್ಷಣ, ಉಭಯ ಕವಿತಾ ವಿಶಾರದ ಇವನ ಬಿರುದುಗಳು. ಇಲ್ಲಿ ಮುಖ್ಯವಾಗಿ ಇಡೀ ಕಥಾ ಸಾರಾಂಶ ಏನು ಅಂತಂದರೆ, ವಿದ್ಯಾವಂತನಲ್ಲದ ನಾಪಿತನೊಬ್ಬ ತೊಂದರೆಗಳು ಎದುರಾದ ಸಂದರ್ಭದಲ್ಲಿ ತನ್ನ ಜಾಣ್ಮೆಯಿಂದ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಸಂಗ ಇದು. ಎದರದೆ ಮುನ್ನುಗ್ಗುವಂತಹ ಹಾಗೂ ಯುಕ್ತಿಯಿಂದ ಅಂದರೆ ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಎದುರಿಸುವಂತಹ ಚಾಣಾಕ್ಷತೆ ಈ ಕಥೆಯಲ್ಲಿ ಹೇಳುವಂತಹ ಕೆಲಸವನ್ನು ಕವಿ ಇಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಕವಿ ಇಡೀ ಕಥೆ ಭಾಗ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಧೈರ್ಯಂ ಸರ್ವರ್ಥ ಸಾಧನಂ ಅನ್ನುವ ಧೈರ್ಯ ಒಂದಿದ್ದರೆ ಏನು ಬೇಕಾದರೂ ಎಲ್ಲವನ್ನು ಕೂಡ ನಾವು ಸಾಧಿಸುವಂತಹ ಕೆಲಸವನ್ನು ಮಾಡಬಹುದು ಅನ್ನುವಂತಹ ಒಂದು ಲೋಕೋಕ್ತಿ ಕೂಡ ಇದೆ. ಹಾಗಾಗಿ ಧೈರ್ಯದಿಂದ ಕಾರ್ಯಪ್ರವೃತ್ತರಾಗದೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಅಂದರೆ ಧೈರ್ಯದಿಂದ ನಾವು ಏನು ಮುನ್ನುಗ್ಗಿ ನಡೆದಾಗ ಮಾತ್ರ ಯಶಸ್ಸು ಅನ್ನುವಂಥದ್ದು ನಮಗೆ ಲಭಿಸುತ್ತೆ. ಹಾಗಾಗಿ ಎದರದೆ ನಾವು ಯಾವುದೇ ಕೆಲಸವನ್ನು ಈಗ ಕುಗ್ಗದೆ ನಾವು ಅದನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಅಂದರೆ ತೊಂದರೆಗೆ ಸಿಲುಕಿದಾಗ ಕೊರಗದೆ ಅದನ್ನು ಎದುರಿಸುವುದು ಮುಖ್ಯ. ಮನುಷ್ಯ ತೊಂದರೆಗೆ ಸಿಲುಕಿದಾಗ ಮತ್ತಷ್ಟು ಕುಗ್ಗುವಂಥದ್ದು, ಮತ್ತಷ್ಟು ಭಯಕ್ಕೆ ಒಳಗಾಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದರೆ ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ, ಈ ಕಥೆಯ ಮೂಲಕ ತೊಂದರೆಗಳು ಎದುರಾದಾಗಲೇ ನಾವು ಬುದ್ಧಿವಂತಿಕೆಯಿಂದ ಅದನ್ನು ಪರಿಹರಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ನಮಗೆ ಸಮಯೋಚಿತವಾಗಿ ನಾವು ಆಲೋಚನೆ ಮಾಡಿದಾಗ, ಸಮಯೋಚಿತವಾಗಿ ಬುದ್ಧಿವಂತಿಕೆಯನ್ನು ಬೆಳೆಸಿದಾಗ ಮಾತ್ರ ನಾವು ತೊಂದರೆಯನ್ನು ಎದುರಿಸಲಿಕ್ಕೆ, ಅದರಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇಲ್ಲಿ ಈ ಕಥೆಯ ಮೂಲಕ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಸಕ್ತ ಕಾಲದಲ್ಲಿ ಸಮಯೋಚಿತ ಪ್ರಜ್ಞೆ ತೀರ ಅವಶ್ಯಕ. ಆ ಪ್ರಸಕ್ತ ಕಾಲದಲ್ಲಿ ಅಂತಂದರೆ ನಾವು ಅಟ್ ಪ್ರೆಸೆಂಟ್ ನಾವೀಗ ಬದುಕ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಮಗೆ ಸಮಯೋಚಿತವಾದಂತಹ ಪ್ರಜ್ಞೆ, ಧೈರ್ಯ ಇವೆಲ್ಲವೂ ಕೂಡ ತುಂಬ ಮುಖ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಆ ತೊಂದರೆಗೆ ಒಳಗಾದಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ಹೇಗೆ ಪಾರಾಗೋದು, ಆ ಪಾರಾದಂತಹ ಒಬ್ಬ ಕ್ಷೌರಿಕನ ಧೈರ್ಯವನ್ನು ಇಲ್ಲಿ ಉದಾಹರಣೆಯಾಗಿ ಹೇಳುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಕಥೆಯ ಪ್ರಾರಂಭ ಆಗುತ್ತೆ ಹೇಗೆ ಅಂತಂದರೆ, ಒಂದು ಕುಗ್ರಾಮದೋಳ್ ಚತುರನಾದ ಓರ್ವ ನಾಪಿತನು ವಾಸ ಮಾಡಿರುವನು. ಅದೇ ಗ್ರಾಮವಾಸಿಯಾಗಿರುವ ಓರ್ವ ಪಂಚಾಂಗಮನ್ ಒರೆವ ಪಾಮರನಾದ ಪಾರುವನ್ ಇರುವನ್. ಅವನು ಇವನ್ ಅತ್ಯಂತ ವಿಶ್ವಾಸಮಂ ತಾಳಿ ಅವನೆಡೆಗೆ ಹೋಗಿ ವಂದಿಸಿ ಕೇಳುತ್ತಾ ಅವನೊರೆದಂತೆ ಮಾಡುತ್ತಿರುವನ್. ಅಂದರೆ ಒಂದು ಕುಗ್ರಾಮದಲ್ಲಿ ನಾಪಿತ ವಾಸ ಮಾಡಿ ಇದ್ದ, ನಾಪಿತ ಅಂತ. ಅದೇ ಗ್ರಾಮದಲ್ಲಿ ಒಬ್ಬ ಪಂಚಾಂಗವನ್ನು ಓದುವಂತಹ ಒಬ್ಬ ಪಾಮರ, ಅಂದರೆ ಪಂಡಿತನಾಗಿರ್ತಕ್ಕಂಥವನು ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹತ್ರ ಹೋಗಿ ನಾಪಿತ ಅವನು ಹೇಳಿದ ಹಾಗೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಅವನು ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಹೋಗುವಂಥದ್ದು, ಅಂದರೆ ಅವನು ಏನು ಹೇಳ್ತಾನೋ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದ. ಒಂದು ದಿನ ಹೀಗೆ ಒಂದು ಗ್ರಾಮಕ್ಕೆ ಒಂದು 4 ಯೋಜನ ದೂರದಲ್ಲಿರತಕ್ಕಂಥ ಒಂದು ಮಹಾಕ್ಷೇತ್ರ, ಅದು ಮಹಾದೇವನ ಮಹೋತ್ಸವ ಅಲ್ಲಿ ನಡೀತಾ ಇರುತ್ತೆ. ಅಲ್ಲಿಗೆ ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಅಲ್ಲಿಗೆ ಜನರು ಬಂದು ಸೇರಿರ್ತಾರೆ. ಅಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ. ಅದಕ್ಕೆ ನಾಪಿತ
ಯೋಚನೆ ಮಾಡ್ತೇನೆ ಅಂದರೆ ನಾಪಿತ ಈ ಓಲಗವನ್ನು ಊದೋದ್ರಲ್ಲಿ ಪರಿಣಿತನಾಗಿರ್ತಕ್ಕಂಥವನು. ಹಾಗಾಗಿ ಆ ಓಲಗವನ್ನು ಊದೋದ್ರಲ್ಲಿ ಪರಿಣಿತನಾಗಿರುವ ಆತ ನಾನು ಆ ಮಹಾದೇವನ ಜಾತ್ರೆಗೆ ಹೋದರೆ ಅಲ್ಲಿ ಒಂದಿಷ್ಟು ಕಾಸು ಆಗುತ್ತೆ ಮತ್ತು ದೇವರ ದರ್ಶನವೂ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಆತ ಪಂಚಾಂಗವನ್ನು ಕೇಳಲಿಕ್ಕೆ ಆ ಪಾಮರನ ಅಥವಾ ಬ್ರಾಹ್ಮಣ ಪಂಡಿತನ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಬ್ರಾಹ್ಮಣ ಪಂಡಿತ ಮುಂಜಾನೆಯೇ ಸೂರ್ಯ ಮುಳುಗುವಂತಹ ಸೂರ್ಯ ಉದಯ ಆಗೋಷ್ಟದ್ರಿಗೆ ಹೋಗ್ಬೋದು ಅಂತ ಹೇಳಿ ಆತನಿಗೆ ಹೇಳಿ ಕಳಿಸ್ತಾನೆ. ಹಾಗೆಯೇ ನಾಪಿತ ಏನು ಮಾಡ್ತಾನೆ ಅಂತಂದರೆ ಅದೇ ಥರ ಬೆಳಿಗ್ಗೆ ಮುಂಜಾನೆ ರವಿ ಅಂದರೆ ಸೂರ್ಯ ಉದಯ ಆಗುವಷ್ಟೊತ್ತಿಗೆ ಆತ ಹೊರಡ್ತಾನೆ. ಆತ ಹೊರಡೋದು ಯಾವ ಮಾರ್ಗದಲ್ಲಿ ಅಂತಂದರೆ ಒಂದು ದೊಡ್ಡದಾದಂತಹ ಕಾಡು, ಆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರುವಾಗ ನಾಪಿತ ಆ ಮಾರ್ಗದಲ್ಲಿ ಒಂದು ದೊಡ್ಡ ಮಹಾ ಉಗ್ರ ಪ್ರಾಣಿ ಅಂದರೆ ಅದು ಹುಲಿ. ಮನುಷ್ಯರ ರಕ್ತ ಮಾಂಸದ ರುಚಿಯನ್ನು ನೋಡಿರ್ತಕ್ಕಂತಹ ಪ್ರಾಣಿ ಅದು ಅವನು ಹೋಗುವಂತಹ ಮಾರ್ಗದಲ್ಲಿ ಎದುರಾಗಿ ಬರುತ್ತೆ. ಆಗ ಆತ ಅದನ್ನು ಕಂಡು ಏನು ಮಾಡ್ತಾನೆ, ಅದನ್ನು ಕಂಡು ಒಂದು ಕ್ಷಣ ಭಯಗೊಂಡರೂ ಕೂಡ ಧೈರ್ಯಗೆಡೋದಿಲ್ಲ. ಏನಾಗುತ್ತೆ ನೋಡೇ ಬಿಡೋಣ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಧೈರ್ಯ ತುಂಬಿಕೊಂಡು ಮತ್ತೆ ಮುಂದಾಗ್ತಾನೆ. ಆದರೆ ಆ ಹುಲಿ ಅವನನ್ನು ನೋಡಿ ಅಟ್ಟಹಾಸವನ್ನು ಮಾಡ್ತಾಯಿದೆ. ಈ ಅಟ್ಟಹಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತ ನಾಪಿತ ನಾನು ಇವತ್ತು ಸತ್ತು ಹೋಗ್ತೀನಿ, ನನ್ನ ಮರಣ ನಿಶ್ಚಯ ಅಂತ ಯೋಚನೆ ಮಾಡ್ತಾನೆ. ನನ್ನ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನಿರ್ಗತಿಕರಾಗ್ಬಿಡ್ತಾರೆ, ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾನೆ. ಆದರೆ ಧೈರ್ಯಗೆಡದೆ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಮುಂದೆ ನುಗ್ಗಿ ಶಾರ್ದೂಲ ಅಂತ ಹೇಳ್ತಾನೆ. ಮಹಾ ಅಟ್ಟಹಾಸವನ್ನು ಗೈಯುತ್ತಲವು ಶಾರ್ದೂಲ. ಅವನು ಕೂಡ ಮಹಾ ಅಟ್ಟಹಾಸವನ್ನು ಮಾಡ್ತಾನೆ. ಹೇಗೆ ಅಂತಂದರೆ ಹುಲಿ ಹೇಗೆ ಮಾಡುತ್ತೋ ಹಾಗೆ ಅವನು ಕೂಡ ಅಟ್ಟಹಾಸವನ್ನು ಮಾಡ್ತಾನೆ. ಅಟ್ಟಹಾಸವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಎಲ್ಲವೋ ಹುಲಿಯೇ, ನೀನು ನನಗೆ ದೈವವಶದಿಂದ ದೊರೆತೆ, ಬಾ ನೀನು ಮುಂದೆ ಹೆಜ್ಜೆ ಇಟ್ಟು ಬಾ ಅಂಥೇಳಿ ಕೈಯಲ್ಲಿರ್ತಕ್ಕಂತಹ ರಜ್ಜು ಹಗ್ಗ ಇತ್ತಲ್ಲ ಅದನ್ನು ಕೊರಳಿಗೆ ಕಟ್ಟುವನ ಹಾಗೆ ಸನ್ನಾಹವನ್ನು ಗೈತಾನೆ. ಅಂದರೆ ಸಿದ್ಧತೆಯನ್ನು, ಆ ಥರದ ಅಭಿನಯವನ್ನು ಮಾಡ್ತಾನೆ. ಆಗ ಹುಲಿ ಇವನ ಧೈರ್ಯ, ಅಟ್ಟಹಾಸ, ಈ ಸನ್ನಾಹ ತಯಾರಿಗಳನ್ನು ನೋಡಿ ಈ ಮನುಷ್ಯ ತನ್ನ ನೋಡಿ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ, ಮುಂದೆ ಹೆಜ್ಜೆ ಇಟ್ಟು ಬಾ ಅಂತ ಹೇಳ್ತಾ ಇದ್ದಾನೆ, ಗರ್ಜಿಸುತ್ತಿದ್ದಾನೆ. ತನ್ನ ಕಟ್ಟುವ ಹಾಗೆಯೇ ಹಗ್ಗವನ್ನು ಸರಿ ಮಾಡ್ಕೊಳ್ತಾ ಇದ್ದಾನೆ. ಏನು ಕಾರಣ ಇರ್ಬೋದು ಇದಕ್ಕೆ ಅಂಥೇಳಿ ಶಂಕೆಯಿಂದ ಅದು ಕೇಳುತ್ತೆ. ಮಾನುಷನ ತಿಂದು ತೀಗುವ ತನ್ನಂ ನಿಮ್ಮ ಕಂಡು ಮಹಾ ಅಟ್ಟಹಾಸಮ ಮಾಡೆ ನೀನ್ಯಾರು ಪೇಳೆಂದು ಕೇಳಲು. ಆತನನ್ನು ಕೇಳ್ತಾ ಇದ್ದ ಹುಲಿ, ಅಲ್ಲ, ಮನುಷ್ಯನನ್ನು ತಿಂದು ತೇಗುವಂತಹ ನನ್ನನ್ನು ನೋಡಿ ಮಹಾ ಅಟ್ಟಹಾಸವನ್ನು ಮಾಡುವಂತಹ ನೀನು ಯಾರು ಹೇಳು ಅಂತ ಕೇಳ್ತೆ. ಆದರೆ ಆ ನಾಪಿತ, ಎಲ್ಲವೋ ಮೂಢ ಜಂತುವೆ, ಸಮಸ್ತ ಲೋಕಾಧಿಪತಿಯಾಗಿರ್ತಕ್ಕಂತಹ ಮಹೇಂದ್ರ ವ್ಯಾಘ್ರ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ವ್ಯಾಘ್ರ ಯಜ್ಞದಲ್ಲಿ 5 ಮಂದಿ ಗಂಧರ್ವರನ್ನು ಕರೆದು ಮಾನುಷರಾಗಿ ಅಂದರೆ ಮನುಷ್ಯರಾಗಿ ಭೂಮಿಗೆ ಹೋಗಿ ನೀವು ಒಬ್ಬೊಬ್ಬರು 100 ವ್ಯಾಘ್ರಗಳನ್ನು ಹಿಡಿದು ತಂದು ನನಗೆ ಒಪ್ಪಿಸಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಹಾಗಾಗಿ ನಾನು ಈಗ 94 ಶಾರ್ದೂಲಗಳನ್ನು 94 ಶಾರ್ದೂಲಗಳನ್ನು ಹಿಡಿದು ಮಹೇಂದ್ರನ ಅಡಿಗೆ ಒಪ್ಪಿಸಿದ್ದೀನಿ, ಅಂದರೆ ಅವನ ಪಾದಗಳಿಗೆ ಒಪ್ಪಿಸಿದ್ದೇನೆ. ಇನ್ನು 6 ಉಳ್ಕೊಂಡಿದ್ದಾವೆ ಹುಲಿಗಳು. ಇನ್ನು ಮಹಾ ಅರಣ್ಯದಲ್ಲಿ ನಿನ್ನ ಹೋಲುವಂತಹ ಹುಲಿಗೊಂದು ಇಲ್ಲೇ ಸಿಕ್ಕಿದೆ, ಕಕ್ಷದಲ್ಲಿ ಕಟ್ಟಿದ್ದೇನೆ, ಅಂದರೆ ನಾನು ಬಗಲಲ್ಲಿ ಕಟ್ಟಿ ಹಾಕ್ಕೊಂಡಿದ್ದೀನಿ. ನೀನು ಓರ್ವನಾದೆ, ಅಂದರೆ ನೀನೊಬ್ಬ ಸಿಕ್ಕಿಬಿಟ್ರೆ ಆಜ್ಞೆಯನ್ನು ತೋರದೆ ಮಾನುಷರ ತಿಂದು ತೇಗುವ ನಿನ್ನ ಸಾಮರ್ಥ್ಯ ಬಲ್ಲೆ, ಬೇಗ ಮುಂದಕ್ಕಡಿ ಹಿಟ್ಟು ಅಂತೇಳಿ ಆತನನ್ನು ಕರೀತಾ ಇದ್ದಾನೆ. ಇನ್ನು 3 ದೊರೆತ ಕೃತಕೃತ್ಯನಿದೆ. ಇನ್ನು 3 ಸಿಕ್ಕಿಬಿಟ್ರೆ, ಇನ್ನು 3ರಿಂದ 4 ಹುಲಿಗಳು ಸಿಕ್ಕಿಬಿಟ್ರೆ ನಾನು ಕೃತಕೃತ್ಯ, ಅಂದರೆ ಮಹೇಂದ್ರನಿಗೆ ಅವನು ಹೇಳಿದಂತೆ ನಾನು ಕೆಲಸವನ್ನು ಸಾಧಿಸ್ಬಿಡ್ತೀನಿ ಅಂತ ಹೇಳಿ ಹುಲಿಗೆ ಭಯಗೊಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ಆದರೆ ಆ ಹುಲಿ ಮನಸ್ಸಿನಲ್ಲಿಯೇ ಭಯಗೊಂಡು ಆ ನಾಪಿತನಿಗೆ ಹೇಳುತ್ತೆ, ಎಲ್ಲಿ ನಿನ್ನ ಬಗಲಲ್ಲಿರ್ತಕ್ಕಂತಹ ಆ ಹುಲಿಯನ್ನು ತೋರಿಸು ನೋಡೋಣ ಅಂತ
ಕೇಳುತ್ತೆ. ಆದರೆ ಈ ಕಡೆ ನಾಪಿತ ತನ್ನ ಒಂದು ಅಡಪ ಇರುತ್ತೆ, ಅಡಪದಲ್ಲಿ ಕನ್ನಡಿ ಅವೆಲ್ಲವೂ ಇರ್ತವೆ. ಆ ಅಡಪದಲ್ಲಿರ್ತಕ್ಕಂತಹ ಪೆಟ್ಟಿಗೆಯಲ್ಲಿರ್ತಕ್ಕಂತಹ ಆ ಕನ್ನಡಿಯನ್ನು ತೆಗೆದು ಅದರ ಮುಂದೆ ಹಿಡಿತಾ ಇದ್ದಾನೆ. ಮುಂದೆ ಹಿಡಿದ ತಕ್ಷಣ ಆ ಹುಲಿಗೆ ಭಯಗೊಂಡು, ಶಿವ ನಾನಿವನು ನರನು, ನಾನಿವನು ಮನುಷ್ಯ, ತಿಂಬುವನೆಂದು ಎದುರಾಗಿ ಬಂದು, ಇವನು ಮನುಷ್ಯ, ನಾನು ಇವನನ್ನು ತಿನ್ಬೋದು ಅಂತೇಳಿ ಎದುರಾಗಿ ಬಂದು ಕೆಟ್ಟೆ, ಇನ್ನೇನು ಗತಿ ಅಂತೇಳಿ ಅದು ಕುಗ್ಗಿಬಿಡುತ್ತೆ. ಆ ಕನ್ನಡಿಯ ಹಡಪದೊಳಗಿರಿಸಿ ನೋಡಿದೆಲ್ಲ ಹೇಳ್ತಾನೆ ಅವನು, ನೋಡಿದೆ ಅಂತೇಳಿ ಗರ್ಜಿಸುತ್ತಾ ಮತ್ತೆ ಹಗ್ಗವನ್ನು ಸರಿ ಮಾಡ್ಕೊಳ್ತಾ ಇದ್ದಾನೆ ಕೊರಳಿಗೆ ಹಾಕೋದಕ್ಕೆ. ಆ ದ್ವೀಪಿಯನ್ನು ಅಡಿಗೆ ಪೊಡಮಟ್ಟು, ದ್ವೀಪಿ ಅಂದರೆ ಹುಲಿ, ಆ ಹುಲಿ ಅವನ ಪಾದಗಳಿಗೆ ನಮಸ್ಕಾರ ಮಾಡಿ, ದಮ್ಮಯ್ಯ ನನ್ನನ್ನು ನೀನು ಉಳಿಸ್ಬಿಡು, ನನ್ನನ್ನು ಕೊಲ್ಲಬೇಡ. ಬಹುಮಂದಿ ಅಂದರೆ ಎಷ್ಟೋ ಮಂದಿ ಮನುಷ್ಯರನ್ನು ತಿಂದು ತನ್ನ ಗುಹೆಯೆಡೆಯೋಳು ಅನೇಕ ರತ್ನಾಭೂಷಣ ದ್ರವ್ಯವಿರುವುದನ್ನು ನೀಡುವೆನು. ಎಷ್ಟೋ ಭೂಷಣ ದ್ರವ್ಯವಿದೆಯಲ್ಲ ಅದನ್ನು ನಾನು ನೀಡ್ತೇನೆ, ನನ್ನನ್ನು ಹಿಡ್ಕೊಂಡು ನೀನು ಹೋಗಬೇಡ ಅಂಥೇಳಿ ತುಂಬ ಬೇಡ್ಕೊಳ್ತಾ ಇದೆ. ಭೂಮಿಯಲ್ಲಿ ಬಿದ್ದು ಒದ್ದಾಡುತ್ತೆ. ಹಾಗಿದ್ರೆ ಆತ ನಾಪ್ಯತೆ ಹೇಳ್ತಾನೆ, ಹಾಗಿದ್ರೆ ನಡಿ ಅಂಥೇಳಿ ಗುಹೆಗೆ ಅದನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲೋಗಿ ನೋಡಿದರೆ ಗುಹೆಯಲ್ಲಿ ಎಷ್ಟೋ ಮನುಷ್ಯರನ್ನು ತಿಂದು ಬಿದ್ದಿರ್ತಕ್ಕಂತಹ ಬುರುಡುಗಳು, ಮಾಂಸ, ರಕ್ತ, ಒಂದು ರೀತಿ ಕೆಸರು ಆಗಿರುತ್ತೆ. ಅಲ್ಲಿರ್ತಕ್ಕಂತಹ ದ್ರವ್ಯ ಭೂಷಣಗಳನ್ನು ಆತ ಒಂದು ಗಂಟು ಕಟ್ಟಿ, ತಾನು ಅಷ್ಟು ಗಂಟನ್ನು ಕಟ್ಟಿ ಕೆಲವು ಹೇಳ್ತಾ ಇದ್ದಾನೆ ಶಾರ್ದೂಲ, ನಿನ್ನನ್ನು ನಾನು ಬಿಟ್ಟಿರುವೆ, ಹೋಗು, ಧರ್ಮದಿಂದ ಜೀವಿಸು ನೀನು. ಇನ್ನು 4 ರೀತಿಯ ತಿರೆಯಲ್ಲಿ ತಿರುಗುತ್ತಿಹರು, ಅಂದರೆ ನಂತರನೇ ಹುಲಿಗಳನ್ನು ಹಿಡಿಯೋದಕ್ಕೆ ಇನ್ನೂ 4 ಜನ ತಿರುಗಾಡ್ತಾ ಇದ್ದಾರೆ, ಅವರ ಕಣ್ಣಿಗೆ ನೀನು ಕಾಣಿಸ್ಬೇಡ, ಹೋಗು ಅಂತೇಳಿ ಅದನ್ನು ಆತ ಕಳಿಸ್ಬಿಡ್ತಾನೆ. ನಂತರ ತಾನು ತಂದಿರ್ತಕ್ಕಂತಹ ಆ ದ್ರವ್ಯ ಭೂಷಣ ಇವೆಲ್ಲವನ್ನ ಏನು ಮಾಡ್ತಾನೆ ಅಂತಂದರೆ, ತಾನು ಪಂಚಾಂಗವನ್ನು ಕೇಳಿರ್ತಕ್ಕಂತಹ ಬ್ರಾಹ್ಮಣ ಪಂಡಿತ ಅಥವಾ ಪಾಮರ ಇದನ್ನೆಲ್ಲ ಅವನಿಗೆ ಒಂದಿಷ್ಟು ತಂದು ಮನೆಗೆ ತಂದು ಕೊಡ್ತಾನೆ, ಅವನಿಗೊಂದಿಷ್ಟು ಕೊಡ್ತಾನೆ. ನಂತರ ಹೀಗೆ ಸುಮಾರು 1 ವರ್ಷ ಕಳೆಯುತ್ತೆ. 1 ವರ್ಷ ಕಳೆದ ನಂತರದಲ್ಲಿ ಮತ್ತೆ ವಾಪಸ್ ಆ ಮಹಾದೇವನ ಜಾತ್ರೆ ಬರುತ್ತೆ. ಆ ಮಹಾದೇವನ ಜಾತ್ರೆ ಬಂದಾಗ ಅವನಿಗೆ ನೆನಪಾಗುತ್ತೆ, ಹೋದ ವರ್ಷ ನಾನೇನು ಮಾಡಿದೆ ಅಂತಂದರೆ, ಮಹಾದೇವರ ದರ್ಶನವನ್ನು ಮಾಡಬೇಕು ಅಂತೇಳಿ ಹೋದಂಥವನು ಹುಲಿಯ ಕಾರಣಕ್ಕಾಗಿ ಅಥವಾ ದ್ರವ್ಯಭೂಷಣಗಳನ್ನು ನಾನು ತಂದು ವಾಪಸ್ ತಗೊಂಡು ಆ ದೇವರ ದರ್ಶನವನ್ನು ಮಾಡಿದ ಹಾಗೆ ನಾನು ಬಂದುಬಿಟ್ಟೆ. ಈ ಸರಿನಾದರೂ ನಾನು ದೇವರ ದರ್ಶನವನ್ನು ಮಾಡಬೇಕು ಅಂತೇಳಿ ಮತ್ತೆ ಪಾಮರನ ಹತ್ರ ಹೋಗಿ ಪಂಚಾಂಗವನ್ನು ಕೇಳ್ತಾನೆ. ಅವನು ಮತ್ತೆ ಸೂರ್ಯ ಉದಯ ಆಗೋಷ್ಟೊತ್ತಿಗೆ ನೀನು ಹೋಗ್ಬೋದು ಅಂತ ಹೇಳ್ತಾನೆ. ಆದರೆ ಆತ ಪುರೋಹಿತ ಅದ್ರ ಜೊತೆಗೆ ಏನು ಹೇಳ್ತಾನೆ ಅಂತಂದರೆ, ಯೋಚನೆ ಮಾಡ್ತಾನೆ, ಏನು ಅಂದರೆ, ಹೋದ ಸಾರಿ ಒಂದಿಷ್ಟು ದ್ರವ್ಯಭೂಷಣಗಳನ್ನು ತಂದು ಕೊಟ್ಟಿದ್ದ, ಈ ಸರಿ ತಂದು ಕೊಡ್ತಾನೆ ಅನ್ನೋದು ಏನು ನಂಬಿಕೆ ಇಲ್ಲ. ಹಾಗಾಗಿ ಇವನು ಎಲ್ಲಿಗೆ ಹೋಗ್ತಾನೆ ನೋಡೋಣ ಅಂತೇಳಿ ಆತನು ಕೂಡ ನಾನೂ ಬರ್ತೀನಿ ಅಂತೇಳಿ ಅವನ ಜೊತೆಗೆ ಹೋರಾಡ್ತಾನೆ. ಆತ ಮೊದಲು ಹೋದಂತಹ ದಾರಿ ಇತ್ತಲ್ಲ, ಆ ದಾರಿಯಿಂದ ಬೇರೆಯ ದಾರಿಯ ಮೂಲಕ ಆತ ದೇವರ ದರ್ಶನಕ್ಕೆ ಭಯಾನಕವಾಗಿರುವಂತಹ ಕಾಡು, ಆ ಕಾಡಿನೊಳಗಡೆ ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರುವಾಗ ಅದೇ ದಾರಿಯಲ್ಲಿ ಹೋದ ವರ್ಷ ಸಿಕ್ಕಂತಹ ಹುಲಿ ಸುಮಾರು ಎಷ್ಟೋ ನೂರಾರು ಹುಲಿಗಳನ್ನು ಕರ್ಕೊಂಡು ಅದೇ ರೋಡಲ್ಲಿ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಂತ ಅಂದರೆ, ನಾನು ಏನಾದರೂ ಹೋದ ವರ್ಷ ಆ ನಾಪಿತನ ಕೈಯಿಂದ ಏನಾದರೂ ತಪ್ಪಿಸ್ಕೊಂಡ್ರೆ ಅವರೆಲ್ರಿಗೂ ಕೂಡ ಒಂದು ಆಹಾರವನ್ನು ಕೊಡ್ತೀನಿ, ಅಥವಾ ಅವರಿಗೆ ನಾವೇನಂತ ಕರಿತೀವಿ, ಅವರಿಗೆ ಏನದು ಪಾರ್ಟಿ ಗಿರಟಿ ಅಂತ ಏನೆಲ್ಲ ಮಾತಾಡ್ತೀವಲ್ಲ ನಾವು, ಆ ಪಾರ್ಟಿ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಆದರೆ ಈಗ ಮತ್ತೆ ಅವರ ಪ್ರಾಣ ಸಂಕಟ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ, ಅದೇ ಹುಲಿ ನೂರಾರು ಹುಲಿಗಳನ್ನು ಕರ್ಕೊಂಡು ಬರ್ತಾಯಿದೆ. ಈಗ ತಪ್ಪಿಸಿಕೊಳ್ಳೋದಾದರೂ ಹೇಗೆ ಅಂತ ಯೋಚನೆ ಮಾಡಿ ಇಬ್ಬರು ಕೂಡ ಏನು ಮಾಡ್ತಾರೆ, ಪಕ್ಕದಲ್ಲಿರುವಂತಹ ಒಂದು ದೊಡ್ಡದಂಥ ಬೃಹದಾದಂಥ ಒಂದು ಮರವನ್ನು ಹತ್ತಿ ಕೂತ್ಕೊಳ್ತಾರೆ.
ಹೀಗೆ ಮರ ಹತ್ತಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಎಲ್ಲ ಹುಲಿಗಳು ಕೂಡ ಅದೇ ಮರದಡಿಗೆ ಬಂದು ಎಲ್ಲವೂ ಕೂಡ ಕೂತ್ಕೊಳ್ಳುತ್ತೆ. ಆ ದೊಡ್ಡದಾದಂತಹ ವ್ಯಾಘ್ರ ತಾನು ತಿಂದುಬಿಟ್ಟಿರ್ತಕ್ಕಂತಹ ದನಗಳನ್ನು, ಮನುಷ್ಯರ ದೇಹಗಳನ್ನು ತಂದು ಆ ಹುಲಿಗಳಿಗೆ ಹಾಕ್ತಾ ಇದ್ದಾವೆ. ಆ ಹುಲಿಗಳೆಲ್ಲವೂ ಕೂಡ ಅವುಗಳನ್ನು ಕೆತ್ತು ತಿಂತಾ ಇದ್ದಾವೆ, ಗರ್ಜನೆ ಮಾಡ್ತಾಯಿದೆ. ಇಡೀ ಕಾಡನ್ನು, ಭೂಮಿಯನ್ನು ನಡುಗಿಸುವಂತೆ ಗರ್ಜಿಸ್ತವೆ. ಈ ಗರ್ಜನೆಗೆ ಮರವೇ ನಡುಗಿ ಆ ಪಾಮರ ಪಂಡಿತ ಬ್ರಾಹ್ಮಣ ಇದ್ನಲ್ಲ, ಅವನು ಕೆಳಗೆ ಬಿದ್ದುಬಿಟ್ಟ. ಅಯ್ಯೋ, ಆ ಹುಲಿಗಳಿಗೆ, ಆ ನಾಪಿತನಿಗೆ ಸಂಕಟ ಆಯಿತು. ಅಯ್ಯಪ್ಪ ಬ್ರಾಹ್ಮಣನೇ, ಅನ್ಯಾಯವಾಗಿ ನೀನು ಪ್ರಾಣವನ್ನು ಕಳ್ಕೊಂಡ್ಬಿಟ್ಯಾ ಅಂತೇಳಿ. ಆದರೂ ಧೈರ್ಯ ಮಾಡಿ ನೋಡೋಣ ಅಂತೇಳಿ ಏನು ಮಾಡ್ತಾನೆ ಅಂತಂದರೆ, ಅವನಿಗೆ ಒಂದು ಹೇಳ್ತಾಯಿದ್ದಾನೆ, ಅಯ್ಯೋ ಏನದು ಬ್ರಾಹ್ಮಣನೇ, ಆ ದೊಡ್ಡದಾದಂತಹ ಹುಲಿ ಇದೆಯಲ್ಲ, ಅದನ್ನು ಹಿಡ್ಕೋ ಅಂತೇಳಿ ಅವನಿಗೆ ಹೇಳ್ತಾ ಇದ್ದಾನೆ. ಆ ಹುಲಿಯೆಲ್ಲ ಏನು ಮಾಡುತ್ತೆ ಅಂತಂದರೆ, ಇವನು ನನ್ನನ್ನು ಹಿಡಿಯೋದಕ್ಕೋಸ್ಕರನೇ ಮರದ ಮೇಲೆ ಕೂತ್ಕೊಂಡು ಬಚ್ಚಿಕೊಂಡಿದ್ದಾನೆ ಅಂತೇಳಿ ತಿಳ್ಕೊಂಡು ಅದೇನು ಮಾಡ್ತಂತಂದರೆ, ಅಲ್ಲಿಂದ ಎಲ್ಲ ಹುಲಿಗಳು ದಿಕ್ಕಾಪಾಲಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಹೀಗೆ ಓಡ್ತಾ ಇರುವಾಗ ಏನಾಗುತ್ತೆ ಮುಂದೆ ಅನ್ನೋವಂಥದ್ದನ್ನು ನಂತರದ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ.